ಮೊದಲು ನಾನು ಹಿಂಗಿದ್ದೆ. ನನಗೆ ನಾನೇ ಇಷ್ಟ ಆಗ್ತಾ ಇರಲಿಲ್ಲ ನೋಡಿ ಎಷ್ಟು ದಪ್ಪ ಆಗ್ಬಿಟ್ಟಿದೆ. ನನಗೆ ನಾನೇ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಹಿಂಗಿದ್ದೀನಿ. ನೋ ಜಿಮ್, ನೋ ಟ್ರೈನರ್, ಓನ್ಲಿ ಬೈ ಮೈಸೆಲ್ಫ್. ಓನ್ಲಿ 74 ಕ್ಲೀನ್ ಡಯಟ್ ಆ್ಯಂಡ್ ವರ್ಕೌಟ್. ಗಾಯ್ಸ್ ನನಗೆ ಪೋಸಿಂಗ್ ಬರಲ್ಲ, ಸೊ ಆಡ್ಕೊಬೇಡಿ ಯಾರು ಚಾಟಲ್ಲಿ. ಸೊ ನಂಗೆ ಬರಲ್ಲ ಪೋಸಿಂಗ್. ಸೊ ಐ ಥಿಂಕ್ ಫಸ್ಟ್ ಟೈಮ್ ಏನೋ ಮಾಡ್ತಾ ಇದ್ದೀನಿ, ಅದು ಸರಿಯಾಗೂ ಮಾಡ್ತಲ್ಲ. ಐ ನೋ ಫ್ಯಾಟ್ಸ್ ಜಾಸ್ತಿ ಐತೆ ಅಂತ, ಬಟ್ ಪ್ರೋಟೀನ್ ಜಾಸ್ತಿ ಮಾಡಿದ್ರೆ ಕ್ಯಾಲರಿ ಜಾಸ್ತಿ ಇದೆ. ಸೊ ಅದ್ರಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಇನ್ನು 28-27 ಡೇಸಲ್ಲಿ ನೋಡೋಣ, ಅದನ್ನು ಬ್ಯಾಲೆನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಸೊ ಈ ಥರ ಕಂಡೀಷನ್ ಐತೆ. ನೋಡೋಣ ಇನ್ನು 27 ಡೇಸಲ್ಲಿ ಏನಾಗುತ್ತೆ ಅಂತ. ಸೊ ಓಕೆ. ಸೊ ಬ್ರೇಕ್ಫಾಸ್ಟ್ ಬಂದು ಅನ್ನ ಮತ್ತು ಸೋಯಾ ಚಂಕ್ಸ್ ಗ್ರೇವಿ ತೊಗೊಂಡಿದ್ದೀನಿ, ಮತ್ತು ಜೋಳ, ಆರೆಂಜ್, ಬನಾನಾ. ಸೊ ನೋಡಿ ಹೆವಿ ತಿಂತಾ ಇದ್ರೆ, ಆಮೇಲೆ ಆಪಲ್ಲು ತೊಗೊಂಡಿದ್ದೀನಿ. ಇಷ್ಟೊಂದು ತಿಂತಾ ಇದ್ರೆ ಎಲ್ಲಿ ಫ್ಯಾಟ್ ಲಾಸ್ ಆಯ್ತಾ ಇದೆ ಹೇಳಿ. ಜಾಸ್ತಿನೇ ತೊಗೋತಾ ಇದ್ದೀನಿ. ಇಟ್ಸ್ ವೆರಿ ಬ್ಯಾಡ್ ಹ್ಯಾಬಿಟ್. ನೋಡೋಣ ಕಡಿಮೆ ಮಾಡ್ತೀನಿ. ಸೊ ಬೆಳಗ್ಗೆ ಜಾಸ್ತಿ ತೊಗೊಬಿಟ್ಟಿದೆ ಅಂತ ಲಂಚಿಗೆ ಬರೀ 100 ಗ್ರಾಮ್ಸ್ ಚನ್ನ ತೊಗೊಂಡಿದ್ದೀನಿ, ಮತ್ತು 2 ಗ್ರಾಮ್ಸ್ ಆಫ್ ಬನಾನಾ, ಮತ್ತು ಹಾಲು ತೊಗೊಂಡಿದ್ದೀನಿ. 120 ml ಏನೋ ಇತ್ತು ಅಷ್ಟೇ. ಸೊ ದಿಸ್ ಈಸ್ ಮೈ ಲಂಚ್. ನೈಟಿಗೆ ಬಂದು 224 ಗ್ರಾಮ್ಸು ರಾಗಿ ಮುದ್ದೆ ತೊಗೊಂಡೆ, ಮತ್ತು 100 ಗ್ರಾಮ್ಸ್ ಚೆನ್ನ ಮತ್ತು ಸೊಪ್ಪು ತೊಗೊಂಡೆ. ಮಸ್ತಾಗಿತ್ತು, ವೆರಿ ಟೇಸ್ಟಿಯಾಗಿತ್ತು. ಬಟ್ ಇನ್ನೂ ಹೊಟ್ಟೆ ಹಸಿತಾ ಇದು, ಬಟ್ ಇಷ್ಟೇ ತಿಂದಿದ್ದು, ಏನು ಜಾಸ್ತಿ ತಿನ್ನಲ್ಲ. ಸೊ ಸರಿ ಬಾಯ್, ನಾಳೆ ಸಿಗೋದ.